ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಬಿಗ್ ಬಾಸ್ ಕಡೆಯಿಂದ ಮತ್ತೊಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಪ್ರೋಮೋ ಅಂತೂ ಸಖತ್ತಾಗಿದೆ. ಯಾರಿಗೆ ಯಾವ ವಿಚಾರಕ್ಕೆ ಕ್ಲಾಸ್ ತಗೊಂತಿದ್ದಾರೆ ಅಂತ ಅಂದ್ಬಿಟ್ಟು ಗೊತ್ತಾಗ್ತಿದೆಯಲ್ಲ. ನೋಡಿ, ಕೆಲವೊಂದ್ಸತಿ ಪ್ರೋಮೋ ನೋಡಿದಾಗ ಇಲ್ಲ ಯಾರಿಗೋ ಕ್ಲಾಸ್ ತಗೊಳ್ಬೋದು ಅಂತ ಅನ್ಸುತ್ತೆ. ಈ ಒಂದು ವಿಚಾರ ಚರ್ಚೆ ಆಗೇ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಕಳೆದ ವಿಡಿಯೋದಲ್ಲೇ ಇಲ್ಲಿ ಹೇಳಿದೆ. ಅದೇ ರೀತಿ ಚರ್ಚೆ ಕೂಡ ಆಗ್ತದೆ. ಬನ್ನಿ ಫಸ್ಟ್ ಪ್ರೋಮೋ ಜಲಕ್ ಹೇಗಿದೆ ಅಂತ ನೋಡೋಣ. ಆ ನಂತರ ಯಾರ್ಯಾರ ಬಗ್ಗೆ ಏನೇನು ಹೇಳಿದ್ರು ಅಂತ ಅಂದ್ಬಿಟ್ಟು ಕೂಡ ಇಲ್ಲಿ ಮಾತಾಡ್ತಾ ಹೋಗೋಣ. ನಾನೇ ಕಪ್ಪು ಗೆದ್ಕೊಂಡು ಹೊಟ್ಟೋಗ್ತೀನಿ, ಅದ್ರ ಜೊತೆಗೆ ಇನ್ನೊಬ್ಬರನ್ನು ಕೂಡ ನಾನು ಫಿನಾಲೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಸವಾಲ್ ಹೊಡೆದಂತಹ ಗಿಲ್ಲಿ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇಲ್ಲಿ ಇದಕ್ಕೆ ಕ್ಯಾಪ್ಷನ್ ಏನಪ್ಪ ಕೊಟ್ಟಿದ್ದಾರೆ ಅಂತಂದ್ರೆ, ಕ್ಯಾಪ್ಟನ್ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡ್ರ ಗಿಲ್ಲಿ. ಖಂಡಿತವಾಗ್ಲೂ ನೀವ್ ಹೇಳಿ ವೀಕ್ಷಕರೇ, ಇಲ್ಲಿ ಗಿಲ್ಲಿಯವರು ಅವರ ಅಧಿಕಾರನ ಇಲ್ಲಿ ದುರುಪಯೋಗ ಮಾಡ್ಕೊಂಡ್ರ ಅಂತ ಅಂದ್ಬಿಟ್ಟು ನನಗೇನೋ ಅನಿಸ್ಲಿಲ್ಲ. ಕೆಲವೊಬ್ರಿಗೆ ಅನಿಸ್ಬೋದು ಹೌದು ಅಂತ ಅಂದ್ಬಿಟ್ಟು. ನೋಡಿ, ಯಾರೇ ಕ್ಯಾಪ್ಟನ್ ಆದಾಗೂ ಕೂಡ ಈ ಒಂದು ಪ್ರಶ್ನೆ ಬಂದೇ ಬರುತ್ತೆ. ಅಂದ್ರೆ ಅವರು ಕ್ಯಾಪ್ಟನ್ಸಿನ ಹೇಗೆ ನಿಭಾಯಿಸಿದ್ರು ಅಂತ ಅಂದ್ಬಿಟ್ಟು. ಯಾರಿಗಾದ್ರೂ ಒಬ್ಬರಿಗಾದ್ರೂ ನಾನು ಇಲ್ಲಿ ಸಿಂಪಲ್ ಆಗಿ ಕೇಳ್ತಿರೋದು, ಇಲ್ಲಿ ಧನುಷ್ ಅವ್ರು ಕ್ಯಾಪ್ಟನ್ ಆದ್ರು, ಮತ್ತೆ ಇಲ್ಲಿ ರಘು ಅವ್ರು 2 ಸತಿ ಆದ್ರು. ಧನುಷ್ ಅವರು ಆಲ್ರೆಡಿ 2 ಸತಿ ಆಗಿ ಇವಾಗ ನೆಕ್ಸ್ಟ್ ವೀಕ್ಗೂ ಕೂಡ ಇಲ್ಲಿ ಕ್ಯಾಪ್ಟನ್ ಆಗಿದ್ದಾರೆ. ಫಸ್ಟ್ ಫೈನಲಿಸ್ಟ್ ಕೂಡ ಇಲ್ಲಿ ಆಗಿದ್ದಾರೆ. ಅವ್ರದ್ದು ಅಂದ್ರೆ ಯಾರ್ಯಾರು ಕ್ಯಾಪ್ಟನ್ ಆಗಿದ್ದಾರೆ ಅವ್ರವ್ರ ಬಗ್ಗೆ ಇಲ್ಲಿ ಫಸ್ಟ್ ಹೇಳ್ತಾ ಹೋಗ್ತೀನಿ. ಗಿಲ್ಲಿ ಅವ್ರದ್ದು ಆ ನಂತರಲ್ಲಿ ನೋಡ್ತಾ ಹೋಗೋಣ. ಧನುಷ್ ಅವರು, ರಘು ಅವರು, ಯಾಕಂದ್ರೆ ಫಸ್ಟ್ ಕ್ಯಾಪ್ಟನ್ ಆಗಿದೆ ರಘು ಅವರು. ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಿದ್ದಷ್ಟೇ ಭರ್ಜರಿ ಆಫರ್ ಅಂತಾನೆ ಹೇಳ್ಬೋದು ರಘು ಅವರು. ಮತ್ತೆ ಇಲ್ಲಿ ಇವರು ಕಾವ್ಯ ಅವರು, ಮತ್ತೆ ರಾಶಿಕಾ ಅವರು, ಮತ್ತೆ ಅಭಿಷೇಕ್ ಅವರು, ಮತ್ತೆ ಸ್ಪಂದನ ಅವರು, ಮತ್ತೆ ಚೈತ್ರ ಅವರು ಎಲ್ಲರೂ ಕೂಡ ಇಲ್ಲಿ ಕ್ಯಾಪ್ಟನ್ ಆಗಿದ್ದಾರೆ. ಯಾರಿಗೆ ಇಲ್ಲಿ ಒಬ್ರು ಇವಾಗ ಏನ್ ಮಾತಾಡ್ತಿದ್ದಾರೆ ಎಲ್ಲರೂ ಕೂಡ ಒಬ್ಬರಿಗೆ ಹೇಳ್ಬಿಡ್ಲಿ, ನಿಜವಾಗ್ಲೂ ಕೂಡ ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ಇಲ್ಲಪ್ಪ ಇವ್ರ ಕ್ಯಾಪ್ಟನ್ಸಿ ಸೂಪರ್ ಆಗಿತ್ತು, ಇವ್ರ ಕ್ಯಾಪ್ಟನ್ಸಿ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಯಾರು ಚಪ್ಪಾಳೆ ಹೊಡೆದಿದ್ದಾರೆ. ಖಂಡಿತವಾಗ್ಲೂ ಯಾರು ಒಬ್ರಿಗೂ ಕೂಡ ಇಲ್ಲಿ ಚಪ್ಪಾಳೆ ಬಿದ್ದಿಲ್ಲ. ಅದರಲ್ಲಿ ಇವಾಗ ಗಿಲ್ಲಿ ಅವ್ರ ಕ್ಯಾಪ್ಟನ್ಸಿ ಹೇಗೆ ಮಾಡೋದು ಅಂತ ಕೇಳಿದಾಗ ಯಾರು ಒಪ್ಕೊಂತಾರೆ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಇಲ್ಲಿ ಮಾಡುವವರು ಕೂಡ ಕ್ಯಾಪ್ಟನ್ ಆದಾಗ ನೀವು ಅಬ್ಸರ್ವ್ ಮಾಡೋದು ಡೈರೆಕ್ಟ್ ಆಗಿ 5 ಜನನ ಇಲ್ಲಿ 6 ಜನ ನಾಮಿನೇಟ್ ಮಾಡಿ ಅಂತ ಹೇಳಿದಾಗ ಎಲ್ಲರೂ ಕೂಡ ಉರ್ದು ಮುಕ್ಬಿಟ್ಟಿದ್ರು ಮಾಡುವವ್ರನ್ನ. ಇವ್ನ ಕ್ಯಾಪ್ಟನ್ಸಿ ಸರಿ ಇಲ್ಲ, ಇವನ್ಗೆ ರೀಸನ್ ಕೊಡಕ್ಕೆ ಬರಲ್ಲ ಅಂತ ಅಂದ್ಬಿಟ್ಟು. ಈಗ ಸೇಮ್ ಅದೇ ರೀತಿ ಇಲ್ಲಿ ಗಿಲ್ಲಿಯವ್ರಿಗೂ ಕೂಡ ಅದೇ ತರ ಒಂದು ಅಧಿಕಾರ ಸಿಕ್ಕಿತ್ತು. ನಾಮಿನೇಷನ್ ವಿಚಾರದಲ್ಲೇ ಈ ರೀತಿಯಾಗಿ ಮಾತಾಡ್ತಾರೆ ಅಂತ ಅಂದ್ಬಿಟ್ಟು ಅದೇ ರೀತಿ ಮಾತಾಡ್ತಾ ಇದ್ದಾರೆ. ಆದ್ರೆ ಕೆಲವೊಬ್ರು ಜೊತೆಗೆ ಇದ್ಕೊಂಡು ಈ ರೀತಿ ಮಾತಾಡ್ತಾರಲ್ಲ, ಅಂದ್ರೆ ಜೊತೆಗೆ ಇದ್ಕೊಂಡು ಬೆನ್ನಿಗೆ ಚೂರಿ ಹಾಕೋದು, ಈ ತರ ಮಿತ್ರರಂತೂ ಇಲ್ಲಿ ಇರ್ಲೇಬಾರ್ದು ಅಂತ ಇಲ್ಲಿ ಅನ್ಸುತ್ತೆ. ಹೌದು, ಇಲ್ಲಿ ಸ್ಪಂದನ ಅವ್ರನ್ನ ನೀವು ಅಬ್ಸರ್ವ್ ಮಾಡಿರ್ಬೋದು, ಗಿಲ್ಲಿಯವ್ರ ಜೊತೆ ಜಾಸ್ತಿ ಮಾತಾಡ್ತಾ ಇರ್ತಾರೆ. ಮತ್ ನೋಡಿ ಇವಾಗ ಅವ್ರ ಕ್ಯಾಪ್ಟನ್ಸಿ ಬಗ್ಗೆನೇ ಇಲ್ಲಿ ಮಾತಾಡ್ತಾ ಇದ್ದಾರೆ. ಇವ್ರ ಕ್ಯಾಪ್ಟನ್ ಆದಾಗ ಎಷ್ಟು ಚೆನ್ನಾಗಿ ಇಲ್ಲಿ ನಿಭಾಯಿಸಿದ್ರು. ಅದರಲ್ಲೂ ಕೂಡ ಬೇರೆಯವ್ರ ಕಡೆಯಿಂದ ಕ್ಯಾಪ್ಟನ್ ಆಗಿದ್ದರು. ಅಂದ್ರೆ ಚೈತ್ರ ಅವರು ಗೆದ್ದಾಗ ಕ್ಯಾಪ್ಟನ್ ಆಗಿದ್ರು. ಇವ್ರು ಎಷ್ಟು ಚೆನ್ನಾಗಿ ನಿಭಾಯಿಸಿದ್ರು. ಮತ್ತೆ ಧನುಷ್ ಅವ್ರು ಕೂಡ ಕ್ಯಾಪ್ಟನ್ ಆದಾಗ ನೀವು ಅಬ್ಸರ್ವ್ ಮಾಡ್ಬೋದು, ಇವನೇನು ಕೂಡ ಸರಿಯಾಗಿ ಒಂದು ರ್ಯಾಂಕಿಂಗ್ ಅಂತ ಕೊಡೋದು ಬರದೇ ಇಲ್ಲ ಅಂತ ಎಲ್ಲರೂ ಕೂಡ ಉರ್ದು ಮುಕ್ಕಿದ್ರು ಅವ್ರನ್ನ. ಈಗ ಗಿಲ್ಲಿಯವ್ರ ಮೇಲೆಲ್ಲರೂ ಕೂಡ ಇಲ್ಲಿ ಒಂದೊಂಥರ ಒಬ್ಬೊಬ್ರು ಹೇಳ್ತಾ ಇದಾರೆ. ಇನ್ನು ಪ್ರೋಮೋದಲ್ಲಿ ಇರೋ ಪ್ರಕಾರ ನೋಡಿ, ಫಸ್ಟ್ ಇಲ್ಲಿ ಕಿಚ್ಚ ಸುದೀಪ್ ಸರ್ ಕೇಳಿದ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಗಿಲ್ಲಿಯವ್ರ ಕ್ಯಾಪ್ಟನ್ಸಿ ಹೇಗಿತ್ತು ಅಂತ ಇಲ್ಲಿ ಕೇಳಿದ್ರು. ನಿಜವಾಗ್ಲೂ ವೀಕ್ಷಕರೇ ನೀವು ಹೇಳಿ, ಗಿಲ್ಲಿಯವ್ರ ಕ್ಯಾಪ್ಟನ್ಸಿ ಹೇಗಿತ್ತು ಅಂತ ಅಂದ್ಬಿಟ್ಟು. ಫಸ್ಟ್ ಇಲ್ಲಿ ರಕ್ಷಿತ್ ಅವ್ರು ಹೇಳ್ತಾರೆ, ಕ್ಯಾಪ್ಟನ್ ಅಂತಾನೆ ಅನಿಸ್ಲಿಲ್ಲ ಅಂತಂದ್ಬಿಟ್ಟು ಹೇಳಿದ್ರು. ಆಲ್ಮೋಸ್ಟ್ ಅವ್ರು ಇದಕ್ಕೂ ಮುಂಚೆನೆ ಇಲ್ಲಿ ಹೇಳಿದ್ರು, ಗಿಲ್ಲಿ ಅವ್ರನ್ನ ನೋಡಿದ್ರೆ ಭಯ ಆಗ್ತದೆ ಅಂತ ಅಂದ್ಬಿಟ್ಟು. ಏನಕ್ಕೆ ಅಂತಂದ್ರೆ ಕ್ಯಾಪ್ಟನ್ ಆಗಿದ್ದ ತಕ್ಷಣ ಚೇಂಜ್ ಆಗೋಗ್ಬಿಟ್ರು ಅಂತ ಅಂದ್ಬಿಟ್ಟು. ನೀವು ಪ್ರತಿಯೊಬ್ಬ ಕಂಟೆಸ್ಟೆಂಟ್ನು ಕೂಡ ಇಲ್ಲಿ ಅಬ್ಸರ್ವ್ ಮಾಡ್ತಾ ಬಂದ್ರೆ, ಒಂದು ಕ್ಯಾಪ್ಟನ್ ಅಂತ ಆದಾಗ ಹೌದು ಅವ್ರ ಬಿಹೇವಿಯರ್ ಅಂತ ಚೇಂಜ್ ಆಗೇ ಆಗುತ್ತೆ. ಅದು 99.9% ಅಷ್ಟು. ಏನಕ್ಕೆ ಅಂತಂದ್ರೆ ಕೆಲಸನ ಅವರು ಇನ್ನೊಬ್ಬರ ಕಡೆಯಿಂದ ಮಾಡಿಸ್ಬೇಕಾಗಿರುತ್ತೆ, ಅವ್ರು ಸ್ವತಃ ಕೆಲಸ ಮಾಡಬೇಕಾಗಿ ಇಲ್ಲಿ ಇರಲ್ಲ. ಆದ್ರೆ ಭಯ ಆಗತ್ತೆ ಅಂತ ಇಲ್ಲಿ ರಕ್ಷಿತ್ ಅವ್ರು ಮುಂಚೆನೆ ಹೇಳಿದ್ರಲ್ವಾ, ಅದ್ರ ಬಗ್ಗೆ 2 ಮಾತೇ ಇಲ್ಲ. ಯಾಕಂತಂದ್ರೆ ಹೌದು, ಗಿಲ್ಲಿಯವರು ಸ್ವಲ್ಪ ಸ್ಟ್ರಿಕ್ಟ್ ಆಗಿ ನಡ್ಕೊಂಡ್ರು ಈ ವಾರ. ಅಂದ್ರೆ ಎಲ್ಲೂ ಕೂಡ ಜಾಸ್ತಿ ಓವರ್ ಆಗಿ ಕಾಮಿಡಿ ಮಾಡಕ್ ಹೋಗಿಲ್ಲ. ಯಾವ ವಿಚಾರದಲ್ಲಿ ಕಾಮಿಡಿ ಬೇಕೋ ಅಷ್ಟ್ರಲ್ಲಿ ಮಾತ್ರ ಕಾಮಿಡಿ ಮಾಡಿದ್ರು. ಯಾಕೆಂದ್ರೆ ಕ್ಯಾಪ್ಟನ್ ಆಗಿದ್ರು, ಅದಕ್ಕೋಸ್ಕರನೇ. ಇನ್ನೂ ಕೆಲವೊಬ್ರಿಗೆ ಏನನ್ಸುತ್ತೆ ಅಂತಂದ್ರೆ, ಅಂದ್ರೆ ಗಿಲ್ಲಿ ಕೆಲಸನೇ ಮಾಡಲ್ಲ, ಮತ್ತೆ ಇಲ್ಲಿ ಇನ್ನೊಬ್ರಿಗೆ ಯಾಕೆ ಇವ್ನು ಹೇಳ್ಬಿಟ್ಟು ಕೆಲಸ ಮಾಡಿಸ್ತಾನೆ ಅಂತ ಅಂದ್ಬಿಟ್ಟು. ಇವ್ರು ಕ್ಯಾಪ್ಟನ್ ಆಗಿದಾರಲ್ವಾ, ಇಲ್ಲಿ ಯಾವಾಗ್ಲೂ ಕೂಡ ಒಂದು ನಾವು ಥಿಂಕ್ ಮಾಡ್ಬೇಕಾಗಿರೋದು ಏನಪ್ಪಾ ಅಂತಂದ್ರೆ, ಗಿಲ್ಲಿ ಕೆಲಸ ಮಾಡಲ್ಲ ಅಂತ ಹೇಳ್ತಾರೆ, ಬಟ್ ಸ್ವಲ್ಪ ತಾದ್ಮೇಲೆ ಆ ಕೆಲಸ ಮಾಡಿದ್ದಾರೆ. ಬಟ್ ಕೆಲವೊಬ್ರು ನೀವು ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ಏನಾದ್ರೂ ಕೆಲಸ ಹೇಳಿದ್ರೆ ಮಾಡ್ತೀನಿ ಅಂತ ಅಂದ್ಬಿಟ್ಟು ಆ ಕೆಲಸನ ಅಲ್ಲೇ ಬಿಟ್ಬಿಡ್ತಾರೆ. ಎಲ್ರಿಗೂ ಕೂಡ ಗಿಲ್ಲಿ ಕೆಲಸ ಮಾಡಲ್ಲ ಅನ್ನೋದು ಒಂದೇ ಇಲ್ಲಿ ಇತ್ತು. ರಜತ್ ಅವ್ರು ಕೂಡ ಅದನ್ನೇ ಇಲ್ಲಿ ಹೇಳಿದ್ದು, ನಿನ್ ಬಗ್ಗೆ ಎಲ್ಲರೂ ಕೂಡ ಹೇಳೋದು ಒಂದೇ ಒಂದು ಪಾಯಿಂಟ್ ಮಾಡ್ಬಿಟ್ಟು ಹೇಳೋದಂದ್ರೆ ಕೆಲಸ ಮಾಡಲ್ಲ ಅಂತ ಅಂದ್ಬಿಟ್ಟು, ಅದನ್ನ ಮಾಡ್ಬಿಡು ಅಂತ ಇಲ್ಲಿ ಹೇಳಿದ್ರು. ಮಾಡಲ್ಲ ಅಂತ ಹೇಳಿ ಕೂಡ ಆ ಕೆಲಸನ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಸುಮಾರು ಜನ ಇಲ್ಲಿ ಹೇಳಿದ್ದಾರೆ. ನೆಕ್ಸ್ಟ್ ಇಲ್ಲಿ ರಘು ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ರೆಸ್ಪಾನ್ಸಿಬಲ್ ಆಗಿ ಇರಲಿಲ್ಲ ಅಂತ ಹೇಳಿದ್ರು. ಇವರೆಷ್ಟು ಇಲ್ಲಿ ರೆಸ್ಪಾನ್ಸಿಬಲ್ ಆಗಿದ್ರು ನೀವು ಹೇಳಿ ವೀಕ್ಷಕರೇ. ಅವ್ರು 2 ಸತಿ ಕ್ಯಾಪ್ಟನ್ ಆಗಿದ್ರು, ಅವರೆಲ್ಲ ಮಾಡಿದೆಲ್ಲ ಕೂಡ ಕರೆಕ್ಟ್ ಅಂತ ಅಂದ್ಬಿಟ್ಟು ಎಲ್ಲರೂ ಕೂಡ ಇಲ್ಲಿ ಒಪ್ಕೊಂಡ್ರ. ಯಾರೇ ಕ್ಯಾಪ್ಟನ್ ಆದ್ರೂ ಕೂಡ ಇದೊಂದು ಪಾಯಿಂಟ್ ಅಂತೂ ಹೇಳೇ ಹೇಳ್ತಾರೆ, ಅವರು ಕ್ಯಾಪ್ಟನ್ ತರ ಇಲ್ಲಿ ಇರಲಿಲ್ಲ, ಅವರು ರೆಸ್ಪಾನ್ಸಿಬಿಲಿಟಿ ಇಲ್ಲಿ ತಗೊಳ್ಳಿಲ್ಲ. ಮತ್ತೆ ಕೆಲಸ ಹೇಳ್ಬೇಕಾದ್ರೆ ಒಬ್ಬೊಬ್ರಿಗೆ ಒಂದೊಂದ್ ತರ ಇಲ್ಲಿ ಹೇಳ್ತಿದ್ರು. ಏನಕ್ಕೆ ಅಂದ್ರೆ ಫೇವರಿಸಮ್ ಮಾಡಿದ್ರು ಅಂತ ಅಂದ್ಬಿಟ್ಟು. ಅವರು ಫೇವರಿಸಮ್ ಮಾಡಿದ್ರು, ಇಲ್ಲಿ ಇವರು ಫೇವರಿಸಮ್ ಮಾಡಿದ್ರು ಅಂತ ಅಂದ್ಬಿಟ್ಟು ಎಲ್ರದ್ದು ಒಂದೇ ಕಂಪ್ಲೇಂಟು. ಒಟ್ಟಿನಲ್ಲಿ ಗಿಲ್ಲಿಯವ್ರು ಏನೇ ಮಾಡಿದ್ರು ಕೂಡ, ಅದರಲ್ಲೂ ಕೂಡ ನೀವು ಅಬ್ಸರ್ವ್ ಮಾಡಿ,
ಗಿಲ್ಲಿ ಅವ್ರು ಏನೇ ಮಾಡಿದ್ರು ತಪ್ಪು ಅಂತ ಹೇಳೋದು ಫಸ್ಟ್ ಯಾರಪ್ಪ ಅಂತಂದ್ರೆ ಮೇಯ್ನ್ ಆಗಿ ಮೊದಲನೇದಲ್ಲಿ ನಿಂತ್ಕೊಳ್ಳೋದೇ ಅಶ್ವಿನಿ ಅವರು. ಗಿಲ್ಲಿ ಅವ್ರು ಏನೇ ಮಾಡಿದ್ರು ತಪ್ಪು ಅಂತ ಬಿಟ್ಟು ಆ ನಂತರ 2ನೇ ಸ್ಥಾನದಲ್ಲಿ ಬರೋದು ರಘು ಅವರು. ಜೊತೆಗೆ ಇರ್ತಾರೆ, ಗಿಲ್ಲಿ ಬಗ್ಗೆ ನಂಗೆ ಚೆನ್ನಾಗಿ ಗೊತ್ತು ಅಂತ ಹೇಳ್ತಾರೆ, ಚೆನ್ನಾಗಿ ಮಾತಾಡ್ಕೊಂಡಿರ್ತಾರೆ. ಆದರೆ ಈ ಥರ ಏನಾದರೂ ವಿಚಾರ ಬಂತು ಅಂದರೆ ಸಾಕು, ಗಿಲ್ಲಿದು ತಪ್ಪು, ಅವ್ರಿಗೆ ರೆಸ್ಪಾನ್ಸಿಬಿಲಿಟಿನೇ ಇಲ್ಲ ಅಂತ ಹೇಳ್ತಾರೆ. ಅವ್ರಿಗೆ ಎಷ್ಟು ಇಲ್ಲಿ ರಘು ಅವ್ರಿಗೆ ಎಷ್ಟು ರೆಸ್ಪಾನ್ಸಿಬಿಲಿಟಿ ಇಲ್ಲಿ ಇದೆ? ಖಂಡಿತವಾಗ್ಲೂ ಈ ಥರ ಏನು ಹೇಳ್ತಾರೆ, ಫ್ರೆಂಡ್ಸ್ ಅಂತೂ ಜೀವನದಲ್ಲಿ ಇರಲೇಬಾರ್ದು. ಮಾತಾಡ್ಬೇಕಾದ್ರೆ ಚೆನ್ನಾಗಿ ಮಾತಾಡ್ತಾರೆ, ನಗಾಡ್ತಾರೆ ಕುತ್ಕೊಂಡ್ಬಿಟ್ಟು, ಆ ನಂತರ ಇವಾಗ ಹಿಂದೆ ಬೆನ್ನಿಗೆ ಚೂರಿ ಹಾಕ್ತಾರೆ ಅಂತಾರಲ್ಲ, ಆ ಥರ ಒಂದು ಕೆಲಸ ಮಾಡ್ತಾ ಇರಲಿ ರಘು ಅವರು. ಅವರಿಗೆ ಮೇಯ್ನ್ ಆಗಿ ಒಂದು ರೆಸ್ಪಾನ್ಸಿಬಿಲಿಟಿ ಅನ್ನೋದು ಪದಕ್ಕೆ ಅರ್ಥ ಗೊತ್ತಿಲ್ಲ ಅಂತ ಕಾಣಿಸುತ್ತೆ. ಒಂದೊಂದು ಕಡೆ ಒಂದೊಂದು ಸ್ಟೇಟ್ಮೆಂಟ್ನ ಕೊಡ್ತಾರೆ. ಯಾಕಂದರೆ ನೀವು ಅಬ್ಸರ್ವ್ ಮಾಡಿ, ಇಲ್ಲಿ ಧನುಷ್ ಅವರು ಮತ್ತು ಇಲ್ಲಿ ಅಶ್ವಿನಿ ಅವರು ಏನೊಂದು ಕ್ಯಾಪ್ಟನ್ಸಿ ರೇಸ್ಗೆ ಆಯ್ಕೆ ಆಗೋಕ್ಕೂ ಮುಂಚೆನೆ ಜೋಡಿ ಟಾಸ್ಕ್ ಅಂತ ಅಂದ್ಬಿಟ್ಟು ಇಲ್ಲಿ ಆಡ್ತಾರಲ್ವಾ, ಆ ಜೋಡಿ ಟಾಸ್ಕಲ್ಲಿ ಧನುಷ್ ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದಾನಪ್ಪ, ಇಲ್ಲಿ ಧನುಷೇ ಕ್ಯಾಪ್ಟನ್ ಆಗಬೇಕು ಅಂತ ಅಂದ್ಬಿಟ್ಟು ಹೇಳಿದ್ರು. ಅಲ್ಲಿ ಆ ಥರ ಹೇಳಿಬಿಟ್ಟು ಈ ಕಡೆ ಸೈಡಲ್ಲಿ ಬಂದ್ಬಿಟ್ಟು ನೆಕ್ಸ್ಟ್ ಇವಾಗ ಏನು ಧನುಷ್ ಅವರಿಂದ ಒಂದು ಮಿಸ್ಟೇಕ್ ಆಗುತ್ತೆ, ಅವಾಗ ಏನಂತ ಮಾತಾಡೋದು ಹೇಳ್ರಿ ಇಲ್ಲಿ ರಘು ಅವರು. ನಿಜವಾಗ್ಲೂ ಕೂಡ ಅವ್ರಿಗೆ ಅವರೊಂದು ಏನು ಡಿಸಿಷನ್ ತೊಗೊತಾರೋ ಅದ್ರ ಮೇಲೆ ಅವ್ರಿಗೆ ನಿಂತ್ಕೊಳ್ಳೋಕೆ ಬರೋಲ್ಲ ರಘು ಅವ್ರಿಗೆ. ಹೋಗಿ ಗಿಲ್ಲಿ ಅವ್ರಿಗೆ ಹೇಳ್ತಾರೆ, ಇಲ್ಲಿ ಅವನು ಸರಿಯಾಗಿ ರೆಸ್ಪಾನ್ಸಿಬಿಲಿಟಿನೇ ಇಲ್ಲ, ಅವನಿಗೆ ಸರಿಯಾಗಿ ಡಿಸಿಷನ್ ತೊಗೊಳ್ಳಲ್ಲ ಅಂತ ಇಲ್ಲಿ ಹೇಳ್ತಾರೆ. ನಿಮಗೇನು ಅನಿಸ್ತು ವೀಕ್ಷಕರೇ, ಇಲ್ಲಿ ರಘು ಅವ್ರು ಕರೆಕ್ಟಾದ ರೀಸನ್ ಕೊಡ್ತಾ ಇದ್ದಾರಾ? ಅವರು ಕ್ಯಾಪ್ಟನ್ಸಿ ಹೇಗಿತ್ತು ಮತ್ತು ಇಲ್ಲಿ ಗಿಲ್ಲಿ ಅವ್ರ ಕ್ಯಾಪ್ಟನ್ಸಿ ಹೇಗಿತ್ತು? ಯಾಕಂದರೆ ಇಬ್ಬರದು ಕೂಡ ನೋಡಿದ್ದೀರಾ ನೀವು ಕೂಡ, ಯಾರು ಕ್ಯಾಪ್ಟನ್ಸಿ ಇಷ್ಟ ಆಯಿತು ನೀವು ಹೇಳಿ ವೀಕ್ಷಕರೇ. ನೆಕ್ಸ್ಟ್ ಇಲ್ಲಿ ದೊಡ್ಡದಾಗಿ ಭಾಷಣ ಮಾಡೋದೇ ಇಲ್ಲಿ ಅಶ್ವಿನಿ ಅವರು. ಇದರಲ್ಲಂತೂ ಎತ್ತಿದ ಕೈ ಬಿಡಿ, ಏನಾದರೂ ಅವ್ರು ಕೇಳದೇ ಇರಲಿ, ಒಟ್ಟಿನಲ್ಲಿ ಗಿಲ್ಲಿಯವ್ರ ಬಗ್ಗೆ ಸ್ವತಃ ಇಲ್ಲಿ ಹೇಳಬೇಕು ಯಾರಣ ಅಂತ ಇದ್ದರೆ ಅದು ಅಶ್ವಿನಿ ಅವರೇ ಮತ್ತು ಇಲ್ಲಿ ಧ್ರುವಂತ್ ಅವರು. ಫಸ್ಟ್ ಇಲ್ಲಿ ಅಶ್ವಿನಿ ಅವರು ಇಲ್ಲಿ ಹೇಳ್ತಾರೆ, ಒಂದು ಅಧಿಕಾರ ಕೊಟ್ಟಾಗ ಎಷ್ಟು ನಮ್ಮಲ್ಲಿ ಇರುವಂತಹ ಅಹಂಕಾರ ಹೊರಗಡೆ ಬರುತ್ತೆ ಅನ್ನೋದು ಸಾಕ್ಷಿ ಆಯಿತು ಗಿಲ್ಲಿಯಲ್ಲಿ ಅಂತ ಬಿಟ್ಟು. ನೋಡಿ ಅವರಲ್ಲಿ ಎಷ್ಟು ಅಹಂಕಾರ ಇದೆ, ಒಂದು ಅಧಿಕಾರ ಸಿಕ್ಕಾಗ ಆ ಒಂದು ಅಹಂಕಾರನ ಗಿಲ್ಲಿಯವರಲ್ಲಿ ನೋಡಿದ್ರಂತೆ ಇವರು. ಅದು ಹೇಗೆ ನೋಡಿದ್ರು, ಯಾರಿಗಿಲ್ಲಿ ಅಹಂಕಾರ ಇದೆ ವೀಕ್ಷಕರೇ? ಖಂಡಿತವಾಗ್ಲೂ ನೀವು ಹೇಳಿ. ಪ್ರತಿಯೊಂದು ಮಾತಲ್ಲೂ ಕೂಡ ನಾನು ಅನ್ನೋ ಅಹಂಕಾರ ಇಲ್ಲಿ ಅಶ್ವಿನಿಯವರಲ್ಲಿದೆ. ಪ್ರತಿಯೊಂದು ಮಾತು ನೀವು ಅಬ್ಸರ್ವ್ ಮಾಡ್ಬೋದು. ಧನುಷ್ ಅವರು ಕ್ಯಾಪ್ಟನ್ ಆದರು ಅಂತ ಗೊತ್ತಾಗಿದ್ದ ತಕ್ಷಣ, ಕಟ್ಟಕಡೆಯ ಕ್ಯಾಪ್ಟನ್ ಆದರು ಅಂತ ಗೊತ್ತಾಗಿದ್ದ ತಕ್ಷಣ ನಾನು ಗೆದ್ದು ಬಿಡ್ತಿದ್ದೆ ಅಂತ ಇಲ್ಲಿ ಎಷ್ಟು ವಾದ ಮಾಡಿದ್ರು. ನಿನ್ನ ಮನಸ್ಸಾಕ್ಷಿ ಕೇಳ್ಕೊ ಅಂತ ಇಲ್ಲಿ ಹೇಳಿದ್ರು. ಅದರಲ್ಲಿ ಎಷ್ಟು ಅಹಂ ತುಂಬಿತ್ತು ಹೇಳಿ. ಅವರು 100% ನಾನು ಹೇಳ್ತೀನಿ, ಆ ಟಾಸ್ಕ್ನ ಅವರು ಕಂಪ್ಲೀಟೇ ಮಾಡ್ತಾ ಇರಲಿಲ್ಲ. ಇವನ್ ಧನುಷ್ ಅವರು ಇನ್ನೂ ಟೈಮ್ ಕೊಟ್ಟರು ಕೂಡ, ನಾನು ಹೇಳ್ತಿರೋದು ಮತ್ತೆ ಅದನ್ನು ಆಡಿಸಿದ್ರು ಕೂಡ ಧನುಷ್ ಅವರೇ ಗೆಲ್ತಾರೆ. 10 ಸತಿ ಆ ಟಾಸ್ಕ್ನ ಆಡಿಸಿದ್ರು ಕೂಡ ಅಶ್ವಿನಿ ಅವರು ಗೆಲ್ಲಲ್ಲ. ಏನಕ್ಕೆ ಅಂತಂದರೆ ಪಜಲ್ ಗೇಮ್ ಅವ್ರಿಗೆ ಆಡೋಕ್ಕೆ ಬರಲ್ಲ ಖಂಡಿತವಾಗ್ಲೂ. ಅದರಲ್ಲಿ ಹೋಗ್ಬಿಟ್ಟು ಇಲ್ಲಿ ಗಿಲ್ಲಿಯವ್ರ ಅಧಿಕಾರ ಇಲ್ಲಿ ಸರಿ ಇರಲಿಲ್ಲ ಅಂತ ಹೇಳ್ತಾರೆ. ಇವ್ರಿಗೆ ಅಧಿಕಾರ ಸಿಕ್ಕಾಗ ಎಷ್ಟು ಚೆನ್ನಾಗಿ ಮಾಡಿದ್ರು, ಇವ್ರು ಫೇವರಿಸಮ್ ಮಾಡಲೇ ಇಲ್ವಾ? 2 ಸತಿ ಇಲ್ಲಿ ಫಿನಾಲೆಯಲ್ಲಿ ಇದೆ. ಮೊದಲನೇ ಸತಿ ಫಿನಾಲೆಯಲ್ಲಿ ಜಾನ್ವಿಯವ್ರಿಗೆ ಇವರು ಎಷ್ಟು ಫೇವರಿಸಮ್ ಮಾಡಾಡಿದ್ರು ಹೇಳಿ. ಯಾರು ಇಲ್ಲಿ ಉಳ್ಕೋಬೇಕು ಅಂತ ಕೇಳಿದಾಗ ಇಲ್ಲಿ ಜಾನ್ವಿಯವ್ರ ಹೆಸರನ್ನ ತಗೊಂಡ್ಬಿಟ್ಟು ಅವರು ಉಳಿಸಿದ್ರು. ಅಂದರೆ ಕಾಕ್ರೋಚ್ ಸುದೀರ್ ಹತ್ರ ಎಲ್ಲ ಇರಬೇಕಾದ್ರೆ ಇತ್ತಲ್ಲ ಫಸ್ಟ್ ಫೈನಲ್ಲೇ, ಇವ್ರು ಅಷ್ಟೊಂದು ಜಾನ್ವಿ ಅವರಿಗೆ ಫೇವರಿಸಮ್ ಮಾಡಿದಾಗ ಅವರಲ್ಲಿ ಅವಾಗ ಅಹಂಕಾರ ಇರಲಿಲ್ವಾ? ಇಲ್ಲಿ ಗಿಲ್ಲಿಯವ್ರಿಗೆ ಮಾತ್ರ ಅಹಂಕಾರ ಇದೆ, ಫೇವರಿಸಮ್ ಮಾಡಿದ್ರು, ಮತ್ತೆ ಅಂತ ಸ್ವಾರ್ಥಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಯಾರು ಇಲ್ಲಿ ಸ್ವಾರ್ಥವಾಗಿ ಆಟ ಆಡ್ತಿಲ್ಲ, ಪ್ರತಿಯೊಬ್ಬರು ಕೂಡ ಸ್ವಾರ್ಥವಾಗಿ ಆಟ ಆಡಲೇಬೇಕಾಗುತ್ತೆ. ಬಟ್ ಸ್ವಲ್ಪ ಜನ ಹೆಚ್ಚಿಗೆ ಆಟ ಆಡ್ತಾರೆ, ಸ್ವಲ್ಪ ಜನ ಇಲ್ಲಿ ಕೆಲವೊಬ್ಬರು ಮಾತ್ರ ಇಲ್ಲಿ ಆಟ ಆಡ್ತಾರೆ. ಆದರೆ ಅಶ್ವಿನಿ ಅವ್ರು ಹೇಳಿದ ಮಾತಂತೂ ನಿಜವಾಗ್ಲೂ ಕೂಡ ಸ್ವಲ್ಪ ಕೂಡ ಸೂಟೇ ಆಗಲ್ಲ. ಫಸ್ಟ್ ಆಫ್ ಆಲ್ ಅವ್ರನ್ನ ಕೇಳ್ಕೋಬೇಕು, ಯಾರಲ್ಲಿ ಜಾಸ್ತಿ ಅಹಂಕಾರ ಇದೆ ಅಂತಂದ್ಬಿಟ್ಟು. ನೆಕ್ಸ್ಟ್ ಸ್ಪಂದನ ಅವ್ರು ಹೇಳ್ತಾರೆ, ಅಂದ್ರೆ ಗಿಲ್ಲಿಯವ್ರ ಕ್ಯಾಪ್ಟನ್ಸಿ ಹೇಗಿತ್ತು ಅಂತಂದ್ಬಿಟ್ಟು. ಕ್ಯಾಪ್ಟನ್ ಆಗಿ, ಕಂಟೆಸ್ಟೆಂಟ್ ಆಗಿ, ಗಿಲ್ಲಿ ಆಗಿ ತುಂಬ ಒಂಥರ ಟಾಕ್ಸಿಕ್ ಅಂತ ಅನ್ನಿಸ್ಬಿಡ್ತು. ಮತ್ತು ಇನ್ನೊಂದು ಮಾತು ಕೂಡ ಇಲ್ಲಿ ಹೇಳಿದ್ರು, ಯಾರನ್ನೇ ನಿಲ್ಲಿಸಿದ್ರು ಕೂಡ ಅಲ್ಲಿ ಕಾವ್ಯನ ಅವರು ನಾಮಿನೇಟ್ ಮಾಡ್ತಾ ಇರಲಿಲ್ಲ ಅಂತಂದ್ಬಿಟ್ಟು ಹೇಳಿದ್ರು. ಅಂದರೆ ಗಿಲ್ಲಿಯವರು ಫೇವರಿಸಮ್ ಮಾಡಿದ್ರು, ಅವ್ರು ಏನೇ ಮಾಡಿದ್ರು ಕೂಡ ಅದು ಟಾಕ್ಸಿಕ್ ಆಗಿ ಕಾಣಿಸ್ತಿತ್ತು ಅಂತ ಹೇಳಿದ್ರು. ಇಲ್ಲಿ ಸ್ಪಂದನ ಅವರು ಎಷ್ಟು ಚೆನ್ನಾಗಿ ಆಟ ಆಡಿದ್ದಾರೆ ನೀವೇ ಹೇಳಿ ವೀಕ್ಷಕರೇ. ಅಂದರೆ ಇನ್ನೊಬ್ಬರ ಬಗ್ಗೆ ನಾವು ಮಾತಾಡ್ತಿದ್ದೀವಿ ಅಂತ ಅಂದಮೇಲೆ ನಾವು ಎಷ್ಟು ಕರೆಕ್ಟ್ ಆಗಿದ್ದೀವಿ, ನಾವು ಕ್ಯಾಪ್ಟನ್ ಆದಾಗ ಯಾವ ರೀತಿ ಇಲ್ಲಿ ಮಾಡ್ತಿದ್ವಿ, ಯಾವ ರೀತಿ ಇಲ್ಲಿ ನಿಭಾಯಿಸ್ತಿದ್ವಿ ಅಂತಂದ್ಬಿಟ್ಟು ಇಲ್ಲಿ ಅವರೇ ಧನುಷ್ ಅವ್ರು ಕ್ಯಾಪ್ಟನ್ ಆದಾಗ ಅವ್ರಿಗೇನೋ 7ನೇ ಸ್ಥಾನನೋ 8ನೇ ಸ್ಥಾನನೋ ಏನೋ ಕೊಟ್ಟಿರ್ತಾರೆ. ಅವಾಗ ಯಾಕೆ ನನಗೆ 10ನೇ ಪ್ಲೇಸ್ ಕೊಟ್ಟೆ ಅಂತ ಹೋಗ್ಬಿಟ್ಟು ವಾದ ಮಾಡಿದ್ರು. ಅಂದರೆ ಆ ಜಾಗದಲ್ಲಿ ಧನುಷ್ ಅವರು ಇದ್ದಾಗೂ ಕೂಡ ವಾದ ಮಾಡಿದ್ರು. ಅಂದರೆ ನಂಬರ್ 1 ಪ್ಲೇಸ್ನ ಇವರು ಕೊಡಬೇಕು ಅನ್ನೋ ರೀತಿ ಸ್ವಲ್ಪ ಜನ ಮಾತಾಡಿದ್ರು. ಈಗ ಇಲ್ಲಿ ಗಿಲ್ಲಿಯವರು ಇದ್ದಾರೆ, ಒಟ್ಟಿನಲ್ಲಿ ನಾಮಿನೇಷನ್ ಪ್ರಕ್ರಿಯೆ ಸರಿ ನಡೆದಿಲ್ಲ ಅನ್ನೋ ರೀತಿಯಲ್ಲಿ ಅವರೇ ಸ್ವತಃ ಕೈ ಎತ್ತಿಬಿಟ್ಟು, ಅಂದರೆ ಕಿಚ್ಚ ಸುದೀಪ್ ಸರ್ ಕೇಳಿದಾಗ ಬೇರೆಯವ್ರು ಮಾತಾಡ್ತಿದ್ರು ಕೂಡ ಇಲ್ಲಿ ಕೈ ಎತ್ಬಿಟ್ಟು ಇಲ್ಲಿ ಕೇಳಿದ್ದಾರೆ. ಅಂದರೆ ಗಿಲ್ಲಿಯವ್ರ ಬಗ್ಗೆ ಹೇಳಬೇಕು ಅಂತ ಬಿಟ್ಟು. ನಿಜವಾಗ್ಲೂ ಇಲ್ಲಿ ಗಿಲ್ಲಿಯವರು ಅಷ್ಟೊಂದು ಟಾಕ್ಸಿಕ್ ಆಗಿ ಮಾತಾಡ್ಬಿಟ್ರಾ, ಮತ್ತೆ ಅಷ್ಟೊಂದು ಟಾಕ್ಸಿಕ್ ಆಗಿ ನಡ್ಕೊಂಡ್ರೆ ಎಲ್ಲರ ಹತ್ರನೂ ಕೂಡ? ಹೌದು, ಸ್ವಲ್ಪ ಸೀರಿಯಸ್ ಆಗಿರಬೇಕು. ಯಾಕಂದರೆ ಕ್ಯಾಪ್ಟನ್ ಆದಮೇಲೆ ಜವಾಬ್ದಾರಿ ಅಂತ ಇದ್ದೇ ಇರುತ್ತಲ್ವಾ. ಸ್ವಲ್ಪ ಸೀರಿಯಸ್ ಆಗಿ ಇದ್ದಿದ್ದಕ್ಕೇ ಎಲ್ರಿಗೂ ಕೂಡ ಇಲ್ಲಿ ಗಿಲ್ಲಿಯವ್ರ ಮೇಲೆ ಉರಿ ಅಂತೂ ಹತ್ತು ಬಿಟ್ಟಿದೆ. ಈಗ ಪ್ರತಿಯೊಬ್ಬರು ಕೂಡ ಗಿಲ್ಲಿಯವರು ಯಾರ್ಯಾರ ನಾಮಿನೇಟ್ ಮಾಡಿದ್ದಾರೆ ಎಲ್ರಿಗೂ ಕೂಡ ಅಡಿಯಿಂದ ಮುಡಿವರೆಗೂ ಚೆನ್ನಾಗಿ ಬೆಂಕಿ ಹತ್ತಿದೆ, ಅದು ಗೊತ್ತಾಗ್ತದೆ. ಇವನ್ ರಘು ಅವ್ರನ್ನ ನಾಮಿನೇಟ್ ಮಾಡಿಲ್ಲ,
ಆದರೆ ಇಲ್ಲಿ ಗಿಲ್ಲಿಯವ್ರನ್ನ ಕಂಡ್ರೆ ರಘು ಅವ್ರಿಗೆ ಆಗಲ್ಲ ಅನ್ನೋದು ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಿದೆ. ಅದಕ್ಕೆ ಅವನಿಗೆ ಜವಾಬ್ದಾರಿ ಇಲ್ಲ, ಅವನು ಸೋಂಬೇರಿ ಅಂತ ಅಂದ್ಬಿಟ್ಟು ಮತ್ತೆ ಏನೇನೋ ಜಗಳ ಬಂತು, ಇಲ್ಲ ನಾಮಿನೇಷನ್ ವಿಚಾರ ಬಂತು ಅಂತಂದ್ರೆ ಸಾಕು, ಇಲ್ಲ ಕಳಪೆ ಅಂತ ಬಂದ್ರೆ ಸಾಕು, ಇಲ್ಲಿ ರಘು ಅವರು ಗಿಲ್ಲಿಯವ್ರನ್ನೇ ಆಯ್ಕೆ ಮಾಡ್ಕೊತಾರೆ. ಈಗ ಸ್ಪಂದನ ಅವ್ರಿಗೂ ಕೂಡ ಒಂದು ಡಿಸಿಷನ್ ಮೇಕಿಂಗ್ ಅಂತ ಏನಿರುತ್ತೋ ಅದನ್ನ ಸರಿಯಾಗಿ ತಗೊಳಕ್ಕೆ ಬರಲ್ಲ ಅಂತ ಅನಿಸ್ತದೆ. ನೋಡಿ, ಅವರೆಲ್ಲರೂ ಕೂಡ ಇಲ್ಲಿ ಇದ್ದಾಗ ಅವ್ರು ಮಾಡಿದವ್ರು ಕರೆಕ್ಟ್ ಅನ್ಸುತ್ತೆ. ಹಾಗೆ ಗಿಲ್ಲಿಯವ್ರು ಕ್ಯಾಪ್ಟನ್ ಆಗಿರ್ಬೇಕಾದ್ರೆ ಅವ್ರು ಮಾಡಿದ್ದು ಅವ್ರ ಪ್ರಕಾರ ಕರೆಕ್ಟೇ, ಬಟ್ ಇವ್ರುಗಳ ಪ್ರಕಾರ ಅದು ತಪ್ಪಿದೆ ಅಲ್ವಾ ವೀಕ್ಷಕರೇ? ನಿಮಗೇನು ಅನ್ಸುತ್ತೆ? ಇಲ್ಲಿ ಸ್ಪಂದನ ಅವ್ರು ಹೇಳಿದ್ದು ಕರೆಕ್ಟ್ ಅಂತ ಅನ್ಸುತ್ತಾ? ಖಂಡಿತವಾಗ್ಲೂ ಇದ್ರ ಬಗ್ಗೆ ಕಮೆಂಟಲ್ಲಿ ತಿಳಿಸಿ. ನೆಕ್ಸ್ಟ್ ಇಲ್ಲಿ ಅಶ್ವಿನಿ ಅವ್ರು ಹೇಳ್ತಾರೆ, ನೋಡಿ ಪಾಪ ಗಿಲ್ಲಿ ಅವ್ರನ್ನ ತುಂಬಾನೇ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿ ಅವ್ರನ್ನ ಬಿಟ್ಟರೆ ಬೇರೆ ಯಾರು ಕೂಡ ಗಿಲ್ಲಿ ಅವ್ರನ್ನ ಅರ್ಥನೇ ಮಾಡ್ಕೊಂಡಿಲ್ಲ ಅನ್ನೋ ರೀತಿಯಲ್ಲಿ ಮಾತಾಡಿದ್ರು. ಮೇ ಬಿ ಪಾಪ ಅವ್ರ ಪ್ರಕಾರ ಹೇಳ್ತಾ ಇರೋದು, ಅವ್ರು ಅಷ್ಟೊಂದು ಅರ್ಥ ಮಾಡ್ಕೊಂಡಿದ್ದಾರೆ ಅನ್ನೋ ಗಿಲ್ಲಿ ಅವ್ರನ್ನ ನನಗಂತೂ ಗೊತ್ತಿಲ್ಲ. ನಿಮಗೇನು ಅನ್ಸುತ್ತೆ ವೀಕ್ಷಕರೇ? ಅವ್ರ ಪ್ರತಿಯೊಂದು ಮಾತಲ್ಲೂ ಕೂಡ ಎಲ್ಲರ ಬಗ್ಗೆ ಮೈನಸ್ಸೇ ಜಾಸ್ತಿ ಹುಡುಕಿದ್ದಾರೆ, ಪ್ಲಸ್ ಅಂತೂ ಇಲ್ಲಿ ಹುಡುಕಿಲ್ಲ. ಅವ್ರು ಹೇಳೋ ಒಂದು ಮಾತಂತೂ ಇಲ್ಲಿ ಬೇಜಾರಾಗುತ್ತೆ. ಅಂದರೆ ಆ ಥರ ಏನು ನಡ್ಕೊಂಡಿಲ್ಲ ಇಲ್ಲಿ ಗಿಲ್ಲಿ ಅವರು. ಅವರೊಂದು ವರ್ಡ್ ಹೇಳ್ತಾರೆ ನೋಡಿ, ನಾನೇ ಕಪ್ ಗೆದ್ಕೊಂಡು ಹೋಗ್ತೀನಿ, ಅದ್ರ ಜೊತೆ ಇನ್ನೊಬ್ಬರು ಕೂಡ ಫಿನಾಲೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಅಂದ್ಬಿಟ್ಟು ಸವಾಲು ಒಡ್ಡಿದ್ದಾರೆ ಅಂತ ಇಲ್ಲಿ ಹೇಳಿದ್ರು. ಹೌದು, ಅವರು ಸವಾಲಲ್ಲ, ಅದನ್ನು ನಾರ್ಮಲ್ ಆಗಿ ಇಲ್ಲಿ ರಿಷಾ ಅವ್ರು ಇದ್ದಾಗ ಕೂಡ ಇಲ್ಲಿ ಹೇಳಿದ್ರು, ನೀನು ಫಿನಾಲೆವರೆಗೂ ಇಲ್ಲಿ ಇರಲ್ಲ, ಇಲ್ಲಿ ಕಾವ್ಯ ಅವರು ಇದ್ದೇ ಇರ್ತಾರೆ ಫಿನಾಲೆವರೆಗೂ ಅಂತ ಇಲ್ಲಿ ಗಿಲ್ಲಿ ಅವರು ಹೇಳಿದ್ರು. ಅಂದರೆ ಈ ಥರ ಸುಮಾರು ವಿಚಾರಗಳನ್ನ ಇಲ್ಲಿ ಮಾತಾಡಿದ್ದಾರೆ. ಆದರೆ ಅಶ್ವಿನಿ ಅವ್ರಿಗೆ ಟ್ರಿಗರ್ ಆಗ್ತಿರೋದು ಏನಪ್ಪ ಅಂತಂದರೆ, ಗಿಲ್ಲಿ ಅವರು ಹೇಳ್ದಂಗೆ ಆಗ್ತಿದೆಯಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಅಶ್ವಿನಿ ಅವ್ರಿಗೆ ಟ್ರಿಗರ್ ಆಗ್ತಿದೆ. ನಾನು ಹೇಳಿದೆ ಯಾವುದು ಕೂಡ ನಡೀತಲ್ಲ, ಆದರೆ ಇಲ್ಲಿ ಗಿಲ್ಲಿ ಅವ್ರು ಹೇಳ್ತಿರೋದೆಲ್ಲ ನಡೀತಿದೆಯಲ್ಲ ಅಂತ ಅಂದ್ಬಿಟ್ಟು ಅವ್ರಿಗೂ ಕೂಡ ಸ್ವಲ್ಪ ಉರಿ ಹತ್ತಿದೆ. ಯಾಕಂದರೆ ನಂಬಲೇಬೇಕು, ಅದು ಬಂದಿದೆ ಆಲ್ರೆಡಿ, 2 ವಾರ ಫಿನಾಲೆಗೆ ಇರೋದು. ಇಲ್ಲಿ ಕಾವ್ಯ ಅವರು ಈ ವೀಕ್ ಅಂತೂ ಇಲ್ಲಿ ನಾಮಿನೇಟ್ ಆಗೇ ಇಲ್ಲ, ನೆಕ್ಸ್ಟ್ ಫಿನಾಲೆಗೆ ಎಂಟ್ರಿ ಕೊಟ್ಟೇ ಕೊಡ್ತಾರಲ್ವಾ. ಒಟ್ಟಿನಲ್ಲಿ ಗಿಲ್ಲಿ ಅವ್ರು ಏನೇ ಮಾಡಿದ್ರು ಕೂಡ ಮತ್ತೆ ಕಾವ್ಯ ಅವ್ರ ಜೊತೆಲಿ ಇದ್ರೂ ಕೂಡ ಇಲ್ಲಿ ಅಶ್ವಿನಿ ಅವ್ರಿಗೆ ಇಷ್ಟನೇ ಆಗ್ತಲ್ಲ. ಇನ್ನಿಲ್ಲಿ ಕಿಚ್ಚ ಸುದೀಪ್ ಸರ್ ಇವರೆಲ್ಲ ಕೂಡ ಇಷ್ಟೆಲ್ಲ ಒಂದು ಸುರಿಮಳೆನೇ ಅನ್ಕೊಳ್ಳಿ, ಕಂಪ್ಲೇಂಟ್ಗಳ ಸುರಿಮಳೆ ಗಿಲ್ಲಿ ಅವ್ರ ಮೇಲೆ ಇಷ್ಟೆಲ್ಲ ಮಾಡಿದ್ರು. ರಕ್ಷಿತ್ ಅವ್ರು ಇರ್ಬೋದು, ರಘು ಅವ್ರು ಇರ್ಬೋದು, ಸ್ಪಂದನ ಅವ್ರು ಇರ್ಬೋದು, ಅಶ್ವಿನಿ ಅವ್ರು ಇರ್ಬೋದು, ಎಲ್ಲರೂ ಕೂಡ ಇಲ್ಲಿ ಹೇಳಿದ್ರು. ಇನ್ನೂ ಯಾರ್ಯಾರು ಏನೇನು ಹೇಳಿದ್ದಾರೆ ಅಂತ ನೋಡಬೇಕಾಗುತ್ತೆ. ಇಲ್ಲಿ ಧನುಷ್ ಅವ್ರು ಕೂಡ ಗಿಲ್ಲಿ ಅವ್ರ ಮೇಲೆ 100% ಕಂಪ್ಲೇಂಟ್ ಮಾಡಿರ್ತಾರೆ. ಏನಕ್ಕೆ ಅಂತಂದರೆ ಇಲ್ಲಿ ಅವ್ರನ್ನೂ ಕೂಡ ನಾಮಿನೇಟ್ ಮಾಡಿದ್ರಲ್ವಾ, ನೋಡೋಣ ಅವ್ರೇನು ಹೇಳಿದ್ದಾರೆ ಅಂತ ಅಂದ್ಬಿಟ್ಟು. ಅದರಲ್ಲೂ ಕೂಡ ಧ್ರುವಂತ್ ಅವ್ರಂತೂ ಇದ್ದಿದ್ದು ಸಖತ್ತಾಗಿ ಹೇಳಿರ್ತಾರೆ. ಯಾಕಂತಂದರೆ ಕೆಲವೊಬ್ರು ಇದ್ದಿದ್ದನ್ನ ಇದ್ದಂಗೆ ಹೇಳಿದ್ರೆ, ಇವರು ಇಲ್ದಿರೋದನ್ನು ಕೂಡ ಅವರೇ ಹುಟ್ಟಾಕೊಂಡ್ಬಿಟ್ಟು ಇಲ್ಲಿ ಹೇಳೋ ಚಾನ್ಸಸ್ ಅಂತೂ ಜಾಸ್ತಿ ಇದೆ. ನೋಡೋಣ ಅವ್ರೇನು ಹೇಳಿದ್ದಾರೆ ಅಂತ ಅಂದ್ಬಿಟ್ಟು. ಯಾಕಂದರೆ ಪ್ರೋಮೋದಲ್ಲಿ ಎಷ್ಟು ತೋರ್ಸೋಕ್ಕಾಗುತ್ತೋ 30 ಸೆಕೆಂಡ್ಸಲ್ಲಿ ಅಷ್ಟೇ ತೋರ್ಸೋಕ್ಕಾಗೋದಲ್ವಾ. ನಿಮ್ಮ ಪ್ರಕಾರ ಇನ್ನೂ ಯಾರ್ಯಾರು ಏನೇನು ಹೇಳಿರ್ಬೋದು ವೀಕ್ಷಕರಿಗೆ ಗಿಲ್ಲಿ ಅವ್ರ ಬಗ್ಗೆ? ಒಟ್ನಲ್ಲಿ ಕ್ಯಾಪ್ಟನ್ಸಿ ಸರಿ ಇಲ್ಲ ಅಂತ ಇಲ್ಲಿ ಹೇಳಿರೋದಂತೂ ಒಬ್ಬರು ಕೂಡ ಸರಿ ಇದೆ ಅಂತ ಹೇಳಲೇ ಇಲ್ಲ. ಇವನ್ ರಕ್ಷಿತ್ ಅವರು ಗಿಲ್ಲಿಯವ್ರನ್ನ ಅಷ್ಟೊಂದು ಇಷ್ಟಪಡ್ತಾರೆ, ಆದರೆ ಅವ್ರಿಗೂ ಕೂಡ ಸರಿಯಾಗಿಲ್ಲ ಅಂತ ಇಲ್ಲಿ ಅನ್ನಿಸ್ಬಿಡ್ತು. ಅದಕ್ಕೆ ಇಲ್ಲಿ ಕಿಚ್ಚ ಸುದೀಪ್ ಸರ್ ಕೊನೆಯದಾಗಿ ಹೇಳೋದು ನೋಡಿ, ಹಾಗಿದ್ರೆ ನಾಮಿನೇಷನ್ ಪ್ರಕ್ರಿಯೆನೇ ಸರಿ ಹೋಗಲಿಲ್ಲ ಅಂತಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಕಾವ್ಯ ಅವರನ್ನ ಸೇಫ್ ಮಾಡೋದಕ್ಕೆ ಇಡೀ ಪ್ರಕ್ರಿಯೆ ನಡೀತಲ್ವಾ ಅಂತ ಕೂಡ ಇಲ್ಲಿ ಕೇಳಿದ್ರು. ಹೌದು, ಎಲ್ರಿಗೂ ಕೂಡ ಅಲ್ಲಿರೋ ಕಂಟೆಸ್ಟೆಂಟ್ಗಳ ಪ್ರಕಾರ ಹೇಳ್ತಿರೋದು. ಕೆಲವೊಬ್ಬರಿಗೆ ನಾನು ಹೇಳ್ತಿರೋದೇನಪ್ಪ ಅಂತಂದರೆ, ಪಾಸಿಟಿವ್ ಆಗು ಕೂಡ ಇದನ್ನು ಥಿಂಕ್ ಮಾಡ್ಬೋದು, ಮತ್ತು ನೆಗೆಟಿವ್ ಆಗು ಕೂಡ ಇಲ್ಲಿ ಥಿಂಕ್ ಮಾಡ್ಬೋದು. ಇಲ್ಲಿ ಅಶ್ವಿನಿ ಅವರು, ಧ್ರುವಂತ್ ಅವರು ಇಬ್ಬರು ಕೂಡ ಇಲ್ಲಿ ನಾಮಿನೇಷನ್ ವಿಚಾರದ ಬಗ್ಗೆ ಇಲ್ಲಿ ಡಿಸ್ಕಷನ್ ಮಾಡಿದ್ರು. ಅದು ಯಾರನ್ನ ಅವ್ರು ಇಲ್ಲಿ ನಾಮಿನೇಟ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಇಲ್ಲಿ ಗಿಲ್ಲಿ ಅವ್ರನ್ನ, ಕಾವ್ಯ ಅವ್ರನ್ನ. ಅಲ್ಲಿ ಅವರಿಬ್ಬರು ಆ ಥರ ಮಾತಾಡಿದ್ದಾರೆ ಅಂದರೆ ಇಲ್ಲಿ ಕಾವ್ಯ 100% ನಾಮಿನೇಟ್ ಆಗೇ ಆಗ್ತಿದ್ರು. ಯಾಕಂದರೆ ಇಬ್ಬರು ಒಬ್ಬರಿಗಿಂತ ಹೆಚ್ಚಾಗಿ ಇಲ್ಲಿ ನಾಮಿನೇಷನ್ ಪ್ರಕ್ರಿಯೆ ಕೊಟ್ಟಿದ್ರು ಬೇರೆ ರೀತಿಯಲ್ಲಿ ಅಂತಂದರೆ 100% ಇಲ್ಲಿ ಕಾವ್ಯ ಅವರಂತೂ ನಾಮಿನೇಟ್ ಆಗ್ತಿದ್ರು. ಆದರೆ ಅವ್ರು ಕೊಡೋ ಒಂದು ರೀಸನ್ ಏನಿದೆ, ಆ ಒಂದು ರೀಸನ್ ಸ್ಟ್ರಾಂಗ್ ಆಗಿರ್ಬೇಕಲ್ವಾ. ಇಲ್ಲಿ ಪ್ರೋಮೋದಲ್ಲಿ ತೋರಿಸಿರೋ ಪ್ರಕಾರ ಇಲ್ಲಿ ಎಲ್ಲರೂ ಕೂಡ ಗಿಲ್ಲಿಯವ್ರ ಮೇಲೆ ಕಂಪ್ಲೇಂಟ್ನ ಹೇಳಿದ್ದಾರೆ. ಆಲ್ಮೋಸ್ಟ್ ಕಾವ್ಯ ಅವ್ರು ಒಬ್ಬರನ್ನ ಬಿಟ್ಬಿಟ್ಟು ಎಲ್ರಿಗೂ ಕೂಡ ಗಿಲ್ಲಿಯವ್ರ ಕ್ಯಾಪ್ಟನ್ ಆಗಿದ್ದು ಇಷ್ಟನೇ ಇರಲಿಲ್ಲ. ಏನಕ್ಕೆ ಅಂತ ಎಲ್ರಿಗೂ ಕೂಡ ಇಲ್ಲಿ ಗೊತ್ತಿದೆ. ರಾಶಿಕ್ ಅವ್ರಿಗೂ ಇಷ್ಟ ಇರಲಿಲ್ಲ, ಮತ್ತು ಇಲ್ಲಿ ಅಶ್ವಿನಿ ಅವ್ರಿಗೂ ಇಷ್ಟ ಇರಲಿಲ್ಲ, ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಇರಲಿಲ್ಲ. ಅದು ನೀಟಾಗಿ ಗೊತ್ತಾಗ್ತಿದೆ. ಕಾವ್ಯ ಅವ್ರು ಒಬ್ಬರೇ ಅಷ್ಟೇ ಇಲ್ಲಿ ಖುಷಿ ಪಟ್ಟಿದ್ದು. ಏನೋ ಹೋಗ್ಬೇಕಾದ್ರೆ ಸ್ವಲ್ಪ ಜನ ಇಲ್ಲಿ ಒಳಗಡೆ ಹೋದ್ರು, ಮತ್ತು ಇಲ್ಲಿ ತಿಲಕ ಎಲ್ಲ ಇಲ್ಲಿ ಇಟ್ಟರು. ಅದು ಖುಷಿಯಿಂದ ಇಟ್ರಾ ಅಥವಾ ದ್ವೇಷದಿಂದ ಇಟ್ರಾ ಅಥವಾ ದುಃಖ ಪಡ್ಕೊಂಡು ಇಟ್ರಾ ಗೊತ್ತಿಲ್ಲ. ಒಟ್ಟಿನಲ್ಲಿ ತಿಲಕ ಅಂತೂ ಇಲ್ಲಿ ಇಟ್ಟರು. ಆದರೆ ಇವಾಗ ಇಲ್ಲಿ ಕಾವ್ಯವ್ರನ್ನ ಸೇಫ್ ಮಾಡೋಕ್ಕೆ ಈ ರೀತಿ ಆಯ್ತಾ ಇಲ್ವಾ ಅನ್ನೋದು ಇವತ್ತಿನ ಎಪಿಸೋಡಲ್ಲಿ ಗೊತ್ತಾಗುತ್ತೆ. ಅವರು ಫೇವರಿಸಮ್ ಮಾಡಿದ್ರಾ ಅಥವಾ ಇಲ್ವಾ ಅಂತ ಅಂದ್ಬಿಟ್ಟು. ಇವಾಗ ನೋಡಿ, ನಾಮಿನೇಟ್ ಮಾಡ್ತಾ ಇದ್ದಾರೆ. ಹೌದು, ನಾಮಿನೇಷನ್ ತೊಗೊಂಡಿದ ತಕ್ಷಣ ಅವ್ರನ್ನ ನಾಮಿನೇಟ್ ಮಾಡಲೇಬೇಕು ಅಂತ ಏನು ರೂಲ್ಸ್ ಇತ್ತು? ಇಲ್ಲಿ 4 ಸತಿ ನಾಮಿನೇಷನ್ ಮಾಡ್ತಾರೆ. 3 ಸತಿ ಬಂದ್ಬಿಟ್ಟು ರಕ್ಷಿತ್ ಅವ್ರು ಇಲ್ಲಿ ನಾಮಿನೇಟ್ ಮಾಡಿದ್ರು. ಅಲ್ಲಿ ರಕ್ಷಿತ್ ಅವ್ರಿಗೆ ಇದ್ದಿದ್ದು ಉದ್ದೇಶನೇ ಬೇರೆ. ಕಾವ್ಯ ಅವ್ರ ಜೊತೆ ನಾನು ಯಾರೇ ಹೆಸರು ತೊಗೊಂಡ್ರು ಕೂಡ ಅವ್ರಲ್ಲಿ ನಾಮಿನೇಟ್ ಆಗ್ತಾರೆ, ಕಾವ್ಯ ಅವ್ರು ನಾಮಿನೇಟ್ ಆಗಲ್ಲ ಅಂತ ಇವನ್ ರಕ್ಷಿತ್ ಅವರು ಕೂಡ ಇಲ್ಲಿ ಕ್ಯಾಲ್ಕುಲೇಷನ್ ಹಾಕೊಂಡಿದ್ರು. ರಕ್ಷಿತ್ ಅವರು ಯಾರ್ಯಾರನ್ನಲ್ಲಿ ನಾಮಿನೇಟ್ ಮಾಡಿದ್ರು, ಇವಾಗ ಧನುಷ್ ಅವ್ರನ್ನ ನಾಮಿನೇಟ್ ಮಾಡಿದ್ರು,
ಅವ್ರ ಜೊತೆ ಕಾವ್ಯ ಅವರಿದ್ರು. ಇಲ್ಲಿ ಸ್ಟ್ರಾಂಗ್ ಆದ ರೀಸನ್ ಕರೆಕ್ಟಾಗಿ ಕೊಡ್ತಾ ಬಂದರು. ಧನುಷ್ ಅವ್ರಿಗಾಗಿರ್ಬೋದು, ಮತ್ತು ಧ್ರುವಂತ್ ಅವ್ರಿಗಾಗಿರ್ಬೋದು, ಮತ್ತು ಅಶ್ವಿನಿ ಅವ್ರಿಗಾಗಿರ್ಬೋದು. ಅಂದರೆ ಯಾರ್ಯಾರು ಇಲ್ಲಿ ಯಾರ್ಯಾರನ್ನ ನಾಮಿನೇಟ್ ಮಾಡಿದ್ರು ಎಲ್ಲರೂ ಕೂಡ ಸ್ಟ್ರಾಂಗ್ ಆದ ರೀಸನ್ನ ಕೊಟ್ಟರು. ಬಟ್ ಕಾವ್ಯ ಅವ್ರಿಗೆ ಧನುಷ್ ಅವ್ರು ಏನಂತ ರೀಸನ್ ಕೊಟ್ಟರು ಹೇಳಿ, ನೀವೇ ಒಪ್ತೀರಾ ವೀಕ್ಷಕರೇ? ಖಂಡಿತವಾಗ್ಲು ಇವನ್ ಅವರೇ ಹೇಳ್ಕೊಂಡ್ರು, ನನಗೆ ಕೊಟ್ಟಿದ್ದ ರೀಸನ್ ನನಗೆ ಕರೆಕ್ಟ್ ಅಂತ ಅನಿಸ್ಲಿಲ್ಲ ಅಂತ ಅಂದ್ಬಿಟ್ಟು. ಒಟ್ಟಿನಲ್ಲಿ ಅಲ್ಲಿ ಧ್ರುವಂತ್ ಅವ್ರು ನಾಮಿನೇಟ್ ಆಗಬೇಕಿತ್ತು, ಅದಕ್ಕೆ ಧನುಷ್ ಅವ್ರು ಇಲ್ಲಿ ಕಾವ್ಯ ಅವ್ರ ಹೆಸರನ್ನ ಇಲ್ಲಿ ಯೂಸ್ ಮಾಡ್ಕೊಂಡ್ರು ಅಷ್ಟೇ. ಯಾಕಂದರೆ ಚೆನ್ನಾಗಿ ಗೊತ್ತಿತ್ತು ನಾನು ಕಾವ್ಯ ಏನೇ ರೀಸನ್ ಕೊಟ್ಟರು ಕೂಡ ಇಲ್ಲಿ ಗಿಲ್ಲಿಯವ್ರಿಗೆ ಅದು ಇಷ್ಟ ಆಗಲ್ಲ ಅಂತ ಅಂದ್ಬಿಟ್ಟು. ಯಾಕಂದ್ರೆ ಅವ್ರು ಕೊಟ್ಟಿದ್ದ ರೀಸನ್ ಸರಿ ಇರಲಿಲ್ಲ. ನಾನು ಸಾನಕ್ಕೆ ಹೋಗ್ತದೆ, ಕಾವ್ಯ ಅಲ್ಲಿ ನಂಬರ್ನ ಕೇಳಬೇಕಿತ್ತು, ಹಾಗೆ ಹೀಗೆ ಅಂದರೆ ಸಾನದ ವಿಚಾರನ ತಗೊಬಂದ್ಬಿಟ್ಟು ಇಲ್ಲಿ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಕೊಡ್ತಾರೆ ಅಂತಂದರೆ ಸ್ವಲ್ಪ ಆದರೂ ಸೆನ್ಸ್ ಇರಬೇಕು ಇಲ್ಲಿ. ಅದಕ್ಕೆ ನಾಮಿನೇಟ್ ಆಗಲಿಲ್ಲ. ಮತ್ತು ರಕ್ಷಿತ್ ಅವರು ಇಲ್ಲಿ ಅವರು ನಾಮಿನೇಟ್ ಮಾಡಿದ್ರು ಸರಿ, ಸ್ಟ್ರಾಂಗ್ ಆದ ರೀಸನ್ ಕೊಟ್ರ 3 ಟೈಮು ಕೂಡ ನೀವು ವಾದ ಮಾಡ್ಬೇಕಾದ್ರೆ ಇಲ್ಲಿ ನೋಡಬೇಕು, ನಾನು ಮೊದಲನೇ ಸತಿನೇ ಕರೆಕ್ಟ್ ಆದ ಒಂದು ರೀಸನ್ ಕೊಟ್ಬಿಟ್ಟಿದ್ದೆ ಅಂತ ಇಲ್ಲಿ ಹೇಳಿದ್ರು. ಆ ನಂತರ 2 ರೀಸನ್ಗಳನ್ನ ಮಾತಾಡಬೇಕನ್ನು ಕೂಡ ಸ್ವಲ್ಪ 1 ನಿಮಿಷದ ಒಳಗಡೆನೆ ಇಲ್ಲಿ ಅವ್ರದ್ದು ಏನೇನಿದೆ ಎಲ್ಲ ಕೂಡ ಮಾತಿಲ್ಲಿ ಮುಗಿಸ್ಬಿಟ್ರು. ಅಂದರೆ ಫಸ್ಟಿಗೆ ಸ್ಪಂದನ ಅವ್ರ ಜೊತೆ ಮಾತಾಡ್ಬೇಕಾದ್ರೆ ಸ್ಟ್ರಾಂಗ್ ಆದ ರೀಸನ್ ಕೊಟ್ಟರು, ಗೇಮ್ ಅಂತ ಬಂದಾಗ ಆಡಲ್ಲ ಅಂತ ಇಲ್ಲಿ ಹೇಳಿದ್ರು. ಕರೆಕ್ಟ್ ಅಲ್ವಾ? ಅದಕ್ಕೆ ಹೇಳಿ ಅವ್ರನ್ನ ನಾಮಿನೇಟ್ ಆದರು. ಆದರೆ ರಾಶಿಕ್ ಅವ್ರ ವಿಚಾರದಲ್ಲಿ ತಗೊಂಡಾಗ ಅಲ್ಲಿ ಅವರು ಏನೊಂದು ರೀಸನ್ ಕೊಡ್ತಿದ್ರು, ಪ್ರತಿಯೊಬ್ಬರಿಗೂ ಕೂಡ ಒಂದು ಸ್ಟ್ರಾಂಗ್ ಆದ ರೀಸನ್ ಕೊಟ್ಕೊಂಡು ಬಂದರು. ಬಟ್ ಕಾವ್ಯ ಅವ್ರಿಗೆ ಯಾರು ಕೂಡ ಸ್ಟ್ರಾಂಗ್ ರೀಸನ್ ಕೊಡಲೇ ಇಲ್ಲ. ಇವರು ಮೇಯ್ನ್ ಆಗಿ ರೂಲ್ಸ್ನ ಬ್ರೇಕ್ ಮಾಡಿದ್ದಾರೆ. ಇವರು ಮನೆಯಲ್ಲಿ ಇರೋಕ್ಕೆ ಅರ್ಹತೆ ಇಲ್ಲ ಅಂತ ಯಾರಾದರೂ ಒಬ್ಬರು ಅವ್ರ ಬಾಯಲ್ಲಿ ಅಥವಾ ರಕ್ಷಿತ್ ಅವ್ರ ಬಾಯಲ್ಲಿ ಬಂತ, ನಿಜವಾಗ್ಲೂ ಕೂಡ ಬಂದಿದ್ರೆ 100% ಗಿಲ್ಲಿಯವರು ಇಲ್ಲಿ ನಾಮಿನೇಟ್ ಮಾಡ್ತಾ ಇದ್ರು. ಯಾಕಂದ್ರೆ ಇವನ್ ಅವರೇ ಹೇಳಿದ್ರು, ಈ ಒಂದು ವಿಟಿನ ತೋರಿಸಿದ್ರೆ ಎಲ್ರಿಗೂ ಕೂಡ ಅರ್ಥ ಆಗುತ್ತೆ ಇಲ್ಲಿ ಗಿಲ್ಲಿಯವ್ರದ್ದು ಫೇವರಿಸಮ್ ಮಾಡಲಿಲ್ಲ ಅಂತ ಅಂದ್ಬಿಟ್ಟು. ಮೇನ್ ಆಗಿ ಕಳೆದ ವಾರ ಏನಾಯ್ತು, ಇಲ್ಲಿ ಕಿಚನ ಪಂಚಾಯಿತಿ ಕೂಡ ಇಲ್ಲಿ ಇರಲಿಲ್ಲ, ರೂಲ್ಸ್ ಬ್ರೇಕ್ ಆಗಿತ್ತು. ಅಲ್ಲೇ ನಿಮಗೆ ಕ್ಲಾಸ್ ಸಿಗ್ತಾ ಇತ್ತು. ನೀವು ಮೇಯ್ನ್ ಆಗಿ ಮನೆ ರೂಲ್ಸ್ನ ಬ್ರೇಕ್ ಮಾಡಿದ್ದೀರಾ. ಎಲ್ಲರ ಫ್ಯಾಮಿಲಿ ಕೂಡ ಇಲ್ಲಿ ಎಂಟ್ರಿ ಕೊಡ್ತು, ಹೊರಗಡೆ ವಿಚಾರನ ಇಲ್ಲಿ ಮಾತಾಡಲಿಲ್ಲ. ನೀವಿಲ್ಲಿ ಮಾತಾಡಿದ್ರಿ, ನೀವು ಕ್ಯಾಪ್ಟನ್ ಕೂಡ ಆಗಿದ್ದೀರಾ, ನಿಮಗೆ ಸ್ವಲ್ಪನೂ ಸೆನ್ಸ್ ಇರಲಿಲ್ವಾ ಅಂತ ಈ ಥರ ಪಾಯಿಂಟ್ಸ್ಗಳನ್ನ ಇಲ್ಲಿ ಹಾಕಿದರೆ ಖಂಡಿತವಾಗ್ಲೂ ಅವ್ರು ನಾಮಿನೇಟ್ ಆಗಿರೋರು. ಅದನ್ನ ಬಿಟ್ಬಿಟ್ಟು ಸಾನಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ಜಗಳ ಆಗೋಯ್ತು, ಅದಕ್ಕೆ ನಾನು ಕಾವ್ಯನ ನಾಮಿನೇಟ್ ಮಾಡ್ತೀನಿ ಅಂತ ಹೇಳಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಅದನ್ನು ಬಿಟ್ಟು ಇಲ್ಲಿ ರಕ್ಷಿತ್ ಅವ್ರನ್ನ ತಗೊಳ್ಳಿ, ಮನೇಲಿ ಎಲ್ಲೂ ಕೂಡ ಕಾಣಿಸ್ಕೊಳ್ಳಲ್ಲ ಅಂತ ಹೇಳೋದು, ಮತ್ತು ಅಡುಗೆ ಮಾಡಬೇಕಾದ್ರೆ ಇರಲ್ಲ ಅಂತ ಹೇಳೋದು, ಈ ಥರ ವಿಚಾರಗಳನ್ನ ನಾಮಿನೇಷನ್ ಕೊಟ್ಟರೆ ಯಾರು ಜೋಕರ್ ಥರ ಕಾಣಿಸ್ತಾರೆ? ಮತ್ತು ಇದು ಸ್ಟ್ರಾಂಗ್ ರೀಸನ್ ಅಂತ ಹೇಗೆ ಅನಿಸುತ್ತೆ ವೀಕ್ಷಕರೇ? ಈ ಥರ ರೀಸನ್ನು ಸ್ಟ್ರಾಂಗ್ ರೀಸನ್ ಕೊಡಬೇಕಿತ್ತು. ಮನೆಯ ಬಿಗ್ ಬಾಸ್ ಇಲ್ಲಿ ಬಂದು ಹೇಳಿದ್ರು ಕೂಡ 1 ಸತಿ ಅಲ್ಲ 2 ಸತಿ ಅಲ್ಲ 3 ಸತಿ ವಾರ್ನ್ ಮಾಡಿದ್ರು ಕೂಡ ನಿಮ್ಗೆ ಅರ್ಥ ಆಗಲಿಲ್ಲ. ಮತ್ತೆ ಪದೇ ಪದೇ ಅದೇ ವಿಚಾರನ ಕೇಳಿದ್ರಿ. ಅದಕ್ಕೆ ನಿಮ್ಮ ತಮ್ಮ ಮತ್ತು ನಿಮ್ಮ ತಾಯಿನ ಇಲ್ಲಿ ಬಿಗ್ ಬಾಸ್ ಇಮಿಡಿಯೇಟಾಗಿ ಈಚೆ ಕಳಿಸಿದ್ರಲ್ವಾ, ಅದಕ್ಕೆ ನಾನು ನಿಮ್ಮನ್ನ ನಾಮಿನೇಟ್ ಮಾಡ್ತಿದ್ದೀನಿ ಅಂತ ಹೇಳಿದರೆ ಯಾಕೆ ಇಲ್ಲಿ ಅವ್ರು ನಾಮಿನೇಟ್ ಮಾಡ್ತಿರಲಿಲ್ಲ ಗಿಲ್ಲಿಯವರು? ಅವಾಗ ಅವರು ಫೇವರಿಸಮ್ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಎಲ್ಲರೂ ಕೂಡ ಹೇಳ್ಬೋದಿತ್ತು, ಬಟ್ ಮಾಡಿ ತೋರಿಸ್ಬೋದಿತ್ತು. ಕಾವ್ಯಗೋಸ್ಕರನೇ ಇಲ್ಲಿ ಅವ್ರನ್ನ ಉಳ್ಸೋಕ್ಕೋಸ್ಕರನೇ ಇವರು ಬೇರೆಯವ್ರನ್ನ ನಾಮಿನೇಟ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು. ಬಟ್ ಆ ಥರ ಮಾಡಲಿಲ್ಲ, ಸ್ಟ್ರಾಂಗ್ ಆದ ರೀಸನ್ ಕೊಡಲಿಲ್ಲ. ಆದರೆ ಈಗ ಎಲ್ರಿಗೂ ಕೂಡ ಗಿಲ್ಲಿಯವರು ಸರಿ ಇಲ್ಲ ಅಂತ ಅಂದ್ಬಿಟ್ಟು ಮಾತಾಡ್ತಾ ಇದ್ದಾರೆ. ನೋಡೋಣ ವೀಕ್ಷಕರೇ, ಇವತ್ತು ಕಿಚ್ಚನ ಪಂಚಾಯಿತಿಯಲ್ಲಿ ಕಿಚ್ಚ ಸರ್ ಯಾವ ರೀತಿಯಲ್ಲಿ ಹೇಳ್ತಾರೆ ಅಂತ ಅಂದ್ಬಿಟ್ಟು ಅದರಲ್ಲೂ ಕೂಡ ನೀವು ನೋಡಿದ್ರಿ ಅಂತ ಅನ್ಕೊಂತೀನಿ. ಪ್ರತಿಯೊಬ್ಬರು ಕೂಡ ಮಾತಾಡಬೇಕಾದ್ರೆ ಕಿಚ್ಚ ಸರ್ ಅವ್ರ ಫೇಸ್ ಯಾವ ರೀತಿಯಲ್ಲಿ ರಿಯಾಕ್ಷನ್ ಇತ್ತು ಅಂತ ಅಂದ್ಬಿಟ್ಟು ಇಷ್ಟೆಲ್ಲ ಮಾತಾಡ್ತಾ ಇದ್ದಾರೆ. ಅಲ್ಲಿ ಇವಾಗ ಕರೆಕ್ಟಾಗಿ ಒಬ್ಬರನ್ನ ನಿಲ್ಲಿಸ್ಬಿಟ್ಟು ನೀವೆಲ್ಲರೂ ಕೂಡ ನಾಮಿನೇಟ್ ಮಾಡಿ, ಏನಾದರೂ ಒಂದು ರೀಸನ್ ಕೊಡಿ, ಅವ್ರು ಹೇಳಿದ ರೀಸನ್ ಕರೆಕ್ಟ್ ಆಗಿದೆ ಅಂತ ಅನ್ನಿಸ್ಬಿಟ್ಟು ಹೌದು ನಾನು ನಾಮಿನೇಟ್ ಆಗ್ತೀನಿ ಅಂತ ಅಂದ್ಬಿಟ್ಟು ಒಪ್ಕೊಳ್ಳಿ, ಯಾರಾದರೂ ಒಬ್ಬರಾದರೂ ಅಂತ ಇಲ್ಲಿ ಹೇಳಿ. ಯಾರೂ ಕೂಡ ನಾಮಿನೇಷನ್ ಹಾಕಿ ಖಂಡಿತವಾಗ್ಲೂ ಇಲ್ಲಿ ಒಪ್ಕೊಳ್ಳೋದೇ ಇಲ್ಲ, ಅದಂತೂ ಪಕ್ಕಾ ಗೊತ್ತಿರೋ ವಿಚಾರನೇ. ಯಾರು ಒಪ್ಕೊಳ್ಳಲ್ಲ ಅಂತಂದ್ಮೇಲೆ ಅವ್ರು ಕೊಟ್ಟಿರೋ ರೀಸನ್ ಸ್ಟ್ರಾಂಗ್ ಇದ್ರೇನು ವೀಕ್ ಇದ್ರೇನು, ಒಟ್ಟಿನಲ್ಲಿ ಅವ್ರ ಪ್ರಕಾರ ಅಂದರೆ ಅಶ್ವಿನಿ ಅವ್ರ ಪ್ರಕಾರ, ರಘು ಅವ್ರ ಪ್ರಕಾರ, ಧನುಷ್ ಅವ್ರ ಪ್ರಕಾರ ಇಲ್ಲಿ ಅವ್ರು ಮಾತಾಡ್ತಿರೋದು ಅವ್ರು ಆಡ್ತಿರೋ ರೀತಿ ಕರೆಕ್ಟ್ ಆಗಿದ್ರೆ, ಇಲ್ಲಿ ಗಿಲ್ಲಿಯವ್ರ ಪ್ರಕಾರನೂ ಕೂಡ ಅವ್ರು ಆಡ್ತಿರೋದು ಅವ್ರು ಮಾತಾಡ್ತಿರೋದು ಅವ್ರು ಇರೋದು ಅವ್ರ ಪ್ರಕಾರ ಕರೆಕ್ಟ್ ಅಲ್ವಾ? ಒಟ್ಟಿನಲ್ಲಿ ಅವ್ರ ಒಪಿನಿಯನ್ ಏನಿದ್ರು ಕೂಡ ಅವ್ರಿಗೆ ಹೇಗೆ ಕರೆಕ್ಟ್ ಅನ್ಸುತ್ತೋ ಹಾಗೆ ಗಿಲ್ಲಿಯವ್ರಿಗೂ ಕೂಡ ಅಷ್ಟೇ ಅವ್ರದ್ದೊಂದು ವೇ ಏನಿದೆ, ಅವ್ರು ಹೋಗ್ತಿರೋ ವೇ ಕರೆಕ್ಟ್ ಆಗೇ ಇದೆ. ಇಲ್ಲಿ ಫೇವರಿಸಮ್ ಆಗಿಲ್ಲ, ಅಂದರೆ ನಾಮಿನೇಷನ್ ವಿಚಾರ ಅಂತ ಬಂದಾಗ ಫೇವರಿಸಮ್ ಮಾಡಿಲ್ಲ. ಇವನ್ ಅವರೇ ಹೇಳಿದ್ರು ಇಲ್ಲಿ ನೋ ಫೇವರಿಸಮ್, ನೋ ಮತ್ತೊಂದು ಇನ್ನೊಂದು ಅಂತಂದ್ಬಿಟ್ಟು ಅಷ್ಟು ಹೇಳಿದ್ರು ಕೂಡ ಮತ್ತೆ ಅವ್ರು ಅದೇ ಮಾತಾಡ್ತಾ ಇದ್ದಾರೆ ಅಂತಂದರೆ ಎಷ್ಟು ಸರಿ ಎಷ್ಟು ತಪ್ಪು? ಇಲ್ಲಿ ಕಿಚ್ಚ ಸರು ನನ್ನ ಪ್ರಕಾರ ಗಿಲ್ಲಿಯವ್ರಿಗೆ ಬೈಯಲ್ಲ ಅಂತ ಅನ್ಕೊಂತೀನಿ. ನೋಡೋಣ, ಯಾಕಂದರೆ ಇಲ್ಲಿ ಸ್ಟ್ರಾಂಗ್ ರೀಸನ್ ಇರಲಿಲ್ವಲ್ಲ, ಅವರು ಯಾರಿಗೆ ಕ್ಲಾಸ್ ತಗೊತಾರೆ ಯಾರಿಗೆ ಬಿಡ್ತಾರೆ ಅಂತ ನೋಡಬೇಕಿದೆ ವೀಕ್ಷಕರೇ. ಒಟ್ಟಲ್ಲಿ ಈ ವಿಚಾರ 100% ಚರ್ಚೆ ಆಗುತ್ತೆ ಅಂತ ಗೊತ್ತಿತ್ತು, ಅದಕ್ಕೆ ನಾನು ಕಳೆದ ವಿಡಿಯೋದಲ್ಲೇ ಇಲ್ಲಿ ಹೇಳಿದ್ದೆ ಈ ವಿಚಾರನ ಚರ್ಚೆ ಮಾಡೇ ಮಾಡ್ತಾರೆ ಅಂತ ಅಂದ್ಬಿಟ್ಟು. ನೋಡೋಣ ಏನೆಲ್ಲ ಮಾತಾಡ್ತಾರೆ, ಏನೆಲ್ಲ ನಡೆಯುತ್ತೆ ಅಂತ ಅಂದ್ಬಿಟ್ಟು. ಈ ಒಂದು ಪ್ರೋಮೋ ನೋಡಿ ನಿಮಗೇನು ಅನಿಸ್ತು ವೀಕ್ಷಕರೇ? ಮತ್ತು ಇಲ್ಲಿ ಯಾರ್ದು ಸರಿ ಯಾರ್ದು ತಪ್ಪು, ಯಾರ ವಾದ ಕರೆಕ್ಟ್ ಆಗಿದೆ, ಯಾರಿಲ್ಲಿ ಇವಾಗೆಲ್ಲ ರೀಸನ್ಗಳು ಹೇಳಿದ್ರಲ್ವಾ ಗಿಲ್ಲಿ ಅವ್ರ ಕ್ಯಾಪ್ಟನ್ಸಿ ಬಗ್ಗೆ, ಯಾರ ರೀಸನ್ ಕರೆಕ್ಟ್ ಆಗಿತ್ತು ಅನ್ನೋದ್ರ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ಏನಿದೆ? ಮತ್ತು ಈ ಸತಿ ಬಿಗ್ ಬಾಸ್ ಸೀಸನ್ 12ನ ಯಾರು ವಿನ್ ಆದರೆ ನಿಮಗೆ ಖುಷಿ ಆಗುತ್ತೆ, ನಿಮ್ಮ ಸಪೋರ್ಟ್ ಯಾರಿಗಿದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.